वक्रतुंड महाकाय कोटि सूर्य समप्रभा निर्विघ्नं कुरु मे देव। सर्वकार्येषु सर्वदा सर्वदा युंग दा दा युंग तक जी जी उधर गिड़दा तल्ला अनको हरि कुनिदा नम्म हरि कुनिदा निज दद गज दद निज दद गज दद समग मग 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 समग 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 मग गज निज निगा कदीन ताक समग मग गज निग गज निज निग निध नि सगज निज निध निध मद मग मदन सगज निज निध निध मद मग मदन ता तै तै ता ಚಿನ್ನಯ್ಯ ಅವ್ರ ಮನೆ ಇದೆನಾ? ಹೌದು. ನೀವ್ಯಾರು? ನಾನು ಮಂಜುಳಾ ಅಂತ. ಇದಾರಾ? ಅಪ್ಪ ಅಮ್ಮ ಇಬ್ಬರು ಮಕ್ಕಳಿಗೆ ಡ್ಯಾನ್ಸ್ ಹೇಳ್ಕೊಡ್ತಿದ್ದಾರೆ. ನೀವು ಕೂತೀನಿ, ನಾನು ಕರಿತೀನಿ. ಅಮ್ಮ, ಅಪ್ಪ, ನಿಮ್ಮನ್ನು ನೋಡೋಕೆ ಯಾರೋ ಬಂದಿದ್ದಾರೆ. ನಾನು ಮಂಜುಳಾ, ಇವಳು ನನ್ನ ತಂಗಿ ಕಲ್ಪನಾ. ಏನು ಹೇಳಿ, ಡ್ಯಾನ್ಸೋ ಸಂಗೀತನೋ ಏನಾದ್ರು ಕಲಿಬೇಕಾಗಿತ್ತ? ಇಲ್ಲ, ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕಾಗಿತ್ತು. ಅದನ್ನು ಹೇಗೆ ಶುರು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಏನು ವಿಷಯ? ನೇರವಾಗಿ ಹೇಳಿ. ಧರ್ಮಯ್ಯನ ಮಗ ಹರಿಗೆ. ಹೌದು, ಅವನ ಜೊತೆನೆ ನನ್ನ ಮಗಳ ಮದುವೆ ಗೊತ್ತಾಗಿರೋದು. ಆ ವಿಚಾರವಾಗಿ ಮಾತಾಡಬೇಕಾಗಿತ್ತು. ನಿಮಗೂ ನಮ್ಮ ಮಗಳು ಅರ್ಚನಾ ಮದುವೆಗೂ ಏನು ಸಂಬಂಧ? ಹರಿಗೆ ಈಗಾಗಲೇ ಮದುವೆ ಆಗಿದೆ. ದೀಮ್ ದಿರನ 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 ದೀಮ್ ದಿರನ 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 ದೀಮ್ ದಿರನ 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 ದೀಮ್ ದಿರನ 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 ಹರಿ ತಾಳಿ ಕಟ್ಟಿದ್ದಾನೆ. ಇಲ್ಲ ರೀ, ನಾನು ನಂಬೋದಿಲ್ಲ. ನೀವು ಯಾರೋ ಏನೋ ನಮಗೆ ಗೊತ್ತೇ ಇಲ್ಲ. ಅದೇನು ಹೇಳಬೇಕು ಅಂತಿದ್ದಾರೋ ಹೇಳಿ.
ಸೀತಾ, ಯಾಕೋ ನಿಮ್ಮಣ್ಣ ನಮಗೆ ಅನ್ಯಾಯ ಮಾಡ್ತಿದ್ದಾರೆ. ಇವ್ರಿಗೂ ಮೋಸ, ನಮಗೂ ಮೋಸ. ಸುಮ್ಮನೆ ಇರ್ರಿ. ಇವ್ರು ಯಾರೋ ಏನೋ ಇವತ್ತು ಪರಿಚಯ ಆಗ್ತಿರೋದು. ನಮ್ಮ ಅಣ್ಣನ್ ನಂಬ್ದೆ ಇವ್ರನ್ನ ನಂಬೇಕಾ? ನೋಡಿ, ನಿಮ್ಮ ಅಣ್ಣ ತಂಗಿ ಮಧ್ಯೆ ಅಪನಂಬಿಕೆ ಹೊಡ್ಸಿ ನಮ್ಗೇನಾಗಬೇಕಾಗಿದೆ ಹೇಳಿ? ಸುಳ್ಳು ಹೇಳೋದ್ರಿಂದ ನಮ್ಗೇನಾದ್ರೂ ಲಾಭ ಇದೆಯಾ? ನನ್ನ ತಂಗಿಗೆ ಅನ್ಯಾಯ ಆಗ್ಬಾರ್ದು ಅಂತ ನಿಮ್ಮ ಹತ್ರ ಬಂದಿದ್ದೀನಿ. ಇದು ನಿಮ್ಮಿಂದಲೇ ಸರಿ ಹೋಗ್ಬೇಕು. ಈ ಊರಲ್ಲಿ ನಮಗ್ ಸಹಾಯ ಮಾಡೋರು ಬೇರೆ ಯಾರು ಇಲ್ಲ. ನಾಳೆ ನಿಮ್ಮ ಮಗಳಿಗೂ ಅನ್ಯಾಯ ಆಗ್ಬಾರ್ದಲ್ವಾ? ಆಯ್ತು, ನೀವು ಹೋಗಿ, ನಾನು ವಿಚಾರಿಸ್ತೇನೆ. ಕಲ್ಪಿ, ಚೇಚೆ, ಇದೆಲ್ಲ ಯಾಕೆ? ಎದೇಳಮ್ಮ. ನನ್ನ ತಂಗಿ, ನಿಮ್ಮ ಮಗಳು ಇಬ್ಬರನ್ನು ಕಾಪಾಡೋ ಜವಾಬ್ದಾರಿ ನಿಮ್ಮ ಮೇಲಿದೆ. ನಿಮ್ಮ ಅಣ್ಣ ಮದುವೆಗೆ ಇಷ್ಟೆಲ್ಲ ಗಡಿಬಿಡಿ ಮಾಡಿದ್ದು ಇದೇ ಕಾರಣದಿಂದ ಅಂತ ಅನ್ಸತ್ತೆ. ಆಹಾ, ಏನೆಲ್ಲ ನಾಟಕ ಮಾಡ್ದವನು. ಅಣ್ಣನ ಹತ್ರನೂ ಒಂದ್ ಮಾತು ಕೇಳೋಣ ಇರ್ರಿ. ಯಾರ್ಯಾರೋ ಹೇಳಿದ ಮಾತನ್ನ ನಂಬಕ್ಕಾಗತ್ತಾ? ಸೀತಾ, ಇದು ನಂಬಿಕೆ ಪ್ರಶ್ನೆ ಅಲ್ಲ, ನಮ್ಮ ಮಗಳ ಭವಿಷ್ಯದ ಪ್ರಶ್ನೆ. ಪಾಪ ಅವಳು ಈಗಾಗಲೇ ಬೆಂಕಿಲಿ ಬೇಯ್ತಾ ಇದ್ದಾಳೆ. ಇದು ನಿಮ್ಮ ಅಣ್ಣಂಗೂ ಗೊತ್ತು. ಅದನ್ನೇ ದುರುಪಯೋಗ ಮಾಡ್ಕೊಂಡು ಹೇಗೆ? ನೋಡಿ, ಅಣ್ಣ ಹತ್ತಿಗೆನೆ ಬಂದ್ರು. ಸರಿಯವ, ಒಡವೆ ಬಟ್ಟೆ ಎಲ್ಲ ತಂದಿದ್ದೀನಿ. ಬೇಕಾಗಿದ್ದನ್ನು ಇಟ್ಕೊಂಡು ಬೇಡ ಅನಿಸಿದ್ದನ್ನು ವಾಪಸ್ ಕೊಡ್ಬೋದು. ಏನಾಯ್ತು? ಸೀತಾ, ಏನಾಯ್ತು? ಬಾವ, ಏನಾಯ್ತು? ಮಂಜುಳಾ ಕಲ್ಪನಾ ಬಂದಿದ್ರು. ಅವ್ರು ನಿಮಗೆ ಗೊತ್ತಿರ್ಬೇಕಲ್ವಾ?
ಹರಿ ಕಲ್ಪನಾ ಅನ್ನೋ ಹುಡುಗಿಗೆ ತಾಳಿ ಕಟ್ಟಿದಾನಂತೆ. ಇದು ನಿಜಾನಾ? ಹೇಗೆ ಮಾತಾಡ್ತಾರೆ ಹೇಳು? ಚಂದ್ರಗಿರಿ ಜಾತ್ರೆ, ಹರಿ ತಾಳಿ ಕಟ್ಟಿದ್ದು, ಇದೆಲ್ಲ ನಮ್ಗೆ ಗೊತ್ತಾಗಲ್ಲ ಅನ್ಕೊಂಡಿದ್ರು ನಿಮ್ಮಣ್ಣ. ಈಗೆಲ್ಲ ಬಯಲಾಯ್ತಲ್ಲ, ಇನ್ನೇನಿದೆ ಹೇಳೋಕೆ? ಭಾವ, ನಿಮಗೆ ನನ್ನ ಮಾತಿಗಿಂತ ಹಾದಿಲ್ ಹೋಗೋರ್ ಮಾತೇ ಹೆಚ್ಚಾಯ್ತಲ್ವಾ? ಬಾವಾ, ಹಾಗೆಲ್ಲ ಹಾರಿಕೆ ಉತ್ತರ ಕೊಡಬೇಡಿ. ನಮ್ಗೆ ಅವರ ಮಾತೆ ಹೆಚ್ಚಾಯ್ತು ಅಂತ ನಿಮ್ಗೆ ಅನ್ಸಿದ್ರೆ ಹಾಗೆ ಅನ್ಕೊಳ್ಳಿ. ನನಗೇನು ಬೇಸರ ಇಲ್ಲ. ನನಗೆಲ್ಲದಕ್ಕಿಂತ ನನ್ನ ಮಗಳು ಮುಖ್ಯ. ಅರ್ಚನಾನ ಹರಿಗೆ ಮದುವೆ ಮಾಡಿಕೊಡಕ್ಕೆ ಒಪ್ಪಿದ್ದು ನಮ್ಮ ಮನೇಲಿ ಒಬ್ಳು ಗಂಡ ಸತ್ತ ಮಗಳಿದ್ದಾಳೆ ಅಂತ ಅಲ್ಲ ಭಾವ. ಅರ್ಚನ ಯಾವತ್ತು ನನಗೆ ಸೀತಂಗೆ ಭಾರ ಆಗಲ್ಲ ಭಾವ. ಛೇ, ಎಂತ ಮಾತು ಆಡ್ತೀರಿ ಚಿನ್ನಣ್ಣ? ಚಿಕ್ಕ ಹುಡುಗಿಯಿಂದ ಅರ್ಚನಾನ ನಾವು ನೋಡಿಲ್ವಾ? ಅವಳಿಗಾಗಿರೋ ಅನ್ಯಾಯದಿಂದ ನಮಗೂ ದುಃಖ ಆಗಿಲ್ವಾ? ಹೌದು ಅತ್ತಿಗೆ, ಹರಿ ವಿಚಾರ ನಮಗೂ ಗೊತ್ತಲ್ವಾ? ಹೌದಮ್ಮ ಸೀತಾ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಎರಡೂ ಮನೆಯವರಿಗೆ ಎಲ್ಲ ವಿಷಯ ಗೊತ್ತಿದೆ. ಇದರಲ್ಲಿ ಮುಚ್ಚುಮರೆ ಏನು? ಬೇರೆ ಯಾರೋ ನಮ್ಮ ಮನೆಗಳ ಮಧ್ಯೆ ಇರೋ ನಂಬಿಕೆನ ಕೆಡಿಸ್ತಿದ್ದಾರೆ ಅಷ್ಟೇ. ಹಾಗಾದ್ರೆ ಆ ಹುಡುಗರು ಯಾರು ಅಂತ ನಿಮ್ಗೆ ಗೊತ್ತೇ ಇಲ್ವೋ ಭಾವ? ಭಾವ, ಆ ವಿಚಾರ ನಾನು ಆಮೇಲೆ ಹೇಳ್ತೀನಿ. ನೀವೀಗ ನಾನೇನೋ ನಿಮಗೆ ಮೋಸ ಮಾಡ್ತಿದ್ದೀನಿ ಅನ್ನೋ ರೀತಿ ಮಾತಾಡ್ತಾ ಇದ್ದೀನಿ. ನಾನು ನನ್ನ ತಂಗಿ ಮಗಳಿಗೆ ಮೋಸ ಮಾಡ್ತೀನ? ಹಾಗೆ ಮೋಸ ಮಾಡಿ ನಾಳೆ ಅವಳು ನಮ್ಮನೆಲ್ಲ ಇರಬೇಕಾದವಳಲ್ವಾ? ಆ ಪ್ರಜ್ಞೆ ನನಗಿಲ್ವಾ? ದಿನ ಅವಳು ಮುಖ ನೋಡ್ಬೇಕಲ್ವಾ? ನೋಡಿ, ಅವ್ರ ಮಾತೇ ನಿಜ ಅಂತ ನೀವು ನಂಬೋದಾದ್ರೆ ನಂದೇನೋ ಅಭ್ಯಂತರ ಇಲ್ಲ. ಆದರೆ ಒಂದು ವಿಚಾರ ಕೇಳ್ತೀನಿ, ಅವ್ರು ಯಾರು, ಯಾವ ಪಂಗಡದವರು, ಅದು ನಿಮ್ಗೆ ಗೊತ್ತಾ? ಹೇಳಿರಲ್ಲ, ನನಗೂ ಗೊತ್ತು. ಅವರು ದೇವದಾಸಿ ಪಂಗಡದವರು. ಈ ನಿಜನ ಅವ್ರು ಹೇಳ್ತಾರೆ? ಹೇಳಿರಲ್ಲ ಅವರು. ಅಂದ್ರೆ ಆ ಹುಡುಗಿ? ಹೌದಮ್ಮ ಸೀತಾ, ಈ ವಿಚಾರನ ನಾನು ನಿಮಗೆ ಮೊದಲೇ ಹೇಳಬೇಕಾಗಿತ್ತು. ಆದರೆ ಅದು ಇಲ್ಲಿವರೆಗೆ ಬರುತ್ತೆ ಅಂತ ನಾನು ನಂಬಿಲ್ಲ. ಏನೇನು ನಡೀತು ಅಂತ ನಾನೇ ಹೇಳ್ತೀನಿ, ಆಮೇಲೆ ನೀವೇ ನಿರ್ಧಾರ. ಈ ಸರಿ ನಾನು ಚಂದ್ರಗಿರಿ ಜಾತ್ರೆಗೆ ಹೋಗಿದ್ದೆ. ಹರಿನೂ ಬರ್ತೀನಿ ಅಂತ ಹಠ ಮಾಡ್ದ. ಅವನು ಕರ್ಕೊಂಡು ಹೋಗಿದ್ದೆ. ಅಲ್ಲಿ ದೇವಸ್ಥಾನದಲ್ಲಿ ವರ್ಷ ವರ್ಷ ದೇವರಿಗೆ ಬಿಡೋ ಹುಡುಗಿಯರಿಗೆ ಪೂಜೆ ನಡೆಯುತ್ತೆ. ಅದು ಈ ವರ್ಷನೂ ನಡೀತಾ ಇತ್ತು. ಅವಳ ಅಕ್ಕ, ಅದೇ ಮಂಜುಳ, 6 ವರ್ಷದ ಹಿಂದೆನೆ ದೇವದಾಸಿ ಆಗಿದ್ಲಂತೆ. ಈ ವರ್ಷ ಅವಳ ತಂಗಿ ಕಲ್ಪನಾ ದೇವದಾಸಿ ಆಗೋಕೆ ಬಂದಿದ್ಲು. ಪೂಜೆ ಮುಗಿದ್ರೆ ದೇವದಾಸಿ ಆಗ್ಬಿಡ್ತಾರೆ. ಅಂದ್ರೆ ಅವ್ರು ಮದುವೆ ಆಗೋ ಹಾಗಿಲ್ಲ, ಯಾರ ಜೊತೆ ಬೇಕಾದ್ರೂ ಬದುಕಬಹುದು. ಅದೇನೋ ಕೂಡಿಕೆ ಹಾಗೇನೋ ಅಂತಾರಪ್ಪ ಜನ. ಹಾಗೆ ಕಲ್ಪನೆಗೂ ಪೂಜೆ ನಡೀತಾ ಇತ್ತು. ಅದು ಏನ್ ನಡೀತೋ ಏನೋ, ಮಧ್ಯೆ ಕರೆಂಟ್. ಆ ಕತ್ಲಲ್ಲಿ ಆ ಕಲ್ಪನಾ ಕತ್ತಿಗೆ ಯಾರೋ ತಾಳಿ ಕಟ್ಬಿಟ್ರು.
ನನ್ನ ಗ್ರಾಚಾರ ಹರಿ ಅವಳ ಪಕ್ಕ ನಿಂತಿದ್ದು. ನಮ್ಮ ಹರಿ ನಿನಗೆ ಗೊತ್ತಲ್ಲ, ಅವನೇ ತಾಳಿ ಕಟ್ಟ ಅಂತ ಎಲ್ಲರೂ ದೊಡ್ಡ ಗಲಾಟೆ. ಹಂಗು ಹಿಂಗು ಏನೇನೋ ಮಾಡಿ ಹರಿನ ಊರಿಗೆ ಕರ್ಕೊಂಡು ಬರೋಷ್ಟೊತ್ತಿಗೆ ಸಾಕಾಗೋಯ್ತು ನನಗೆ. ಸೀತಾ, ಹಾಂ, ಭಾವ, ನಡೆದಿರೋದಿಷ್ಟು. ನನಗೇನೋ ಈ ಮಂಜುಳ ಹರಿ ಶ್ರೀಮಂತರ ಮಗ, ಕಾಡು ಮಲ್ಲಿಗೆ ಎಸ್ಟೇಟ್ ಓನರ್ ಮಗ ಅಂತಲೇ ಈ ರೀತಿ ಪ್ಲಾನ್ ಮಾಡಿದ್ರು. ಈ ಥರದ ಜನ ಎಲ್ಲ ಹೀಗೇನೆ. ಪಾಪ ಹರಿ. ನೀನೇ ಹೇಳ್ಸಿದ್ದ, ನಮ್ಮ ಹರಿ ಇಂಥ ಕೆಲಸ ಮಾಡೋದಕ್ಕೆ ಸಾಧ್ಯನಾ? ಅಲ್ಲ ಬಾಬಾ, ಈಗ ನನ್ನ ಬಗ್ಗೆ ಬಿಟ್ಬಿಡಿ. ಜನ ನನ್ನ ಬಗ್ಗೆ 1000 ಮಾತಾಡ್ತಾರೆ. ನಾನು ನಿಷ್ಠುರವಾದ ವ್ಯಕ್ತಿ, ಅದಕ್ಕೆ ಕೆಲವು ಜನರಿಗೆ ಆಗಲ್ಲ. ಏನೇನೋ ನನ್ನ ಬಗ್ಗೆ ಕತೆ ಕಟ್ಟಿ ಮಾತಾಡ್ಕೊಳ್ಳಿ ಸಾಕು. ಅಲ್ಲ ಬಾಬಾ, ನಮ್ಮ ಹರಿ ಆ ರೀತಿ ಮಾಡೋದಕ್ಕೆ ಸಾಧ್ಯನಾ? ಇಲ್ಲ ಅಣ್ಣ, ಹರಿ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ನನ್ನ ನಾಲ್ಗೆಗೆ ಹುಳ ಬೀಳಿ. ಹರಿ ಬಗ್ಗೆ ನನಗೇನು ಅನುಮಾನ ಇಲ್ಲ ಭಾವ. ಆದರೆ ನಾಳೆ ಆ ಹುಡುಗಿ ನಿಮ್ಮ ಮನೆಗೆ ಬಂದು ಕೂತು ನನ್ನ ಮಗಳ ಸ್ಥಿತಿ ಅತಂತ್ರ ಆದರೆ ನಾವ್ಯಾರು ಬದುಕೋದಿಲ್ಲ ಭಾವ. ಆದರೆ ಅದು ಯಾಕೋ ಹರಿ ಅಂದ ತಕ್ಷಣ ಒಪ್ಕೊಂಡ್ಬಿಟ್ಲು. ಹರಿ ಬಗ್ಗೆ ಗೊತ್ತಿದ್ದು ಈಗ ಅವಳ ಮನಸ್ಸಿಗೆ ಎಷ್ಟು ಬೇಜಾರಾಗಿರೋದು ಬೇಡ, ನೀನೇ ಹೇಳೋಣ. ಹೌದಮ್ಮ ಸೀತಾ. ಭಾವ, ಅರ್ಚನಾ ನಿಮ್ಮ ಮಗಳು ಅನ್ನೋದಕ್ಕಿಂತಲೂ ನನ್ನ ತಂಗಿ ಮಗಳು ಅನ್ನೋ ಮಮತ್ಕಾರ ನನಗಿದೆ, ರುಕ್ಮಿಣಿಗಿದೆ. ಅರ್ಚನಾ,